ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಬಗ್ಗೆ ಕೆಲವೊಂದು ವಿವರಣೆಗಳನ್ನು ನೀಡಿದ್ವಿ. ಅದರ ಮುಂದುವರಿದ ಭಾಗ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಭಾಗ 2 ಅಂತ ಅನ್ಕೊಳ್ಳೋಣ. ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಬರ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಹಕಾರಿ ಸಲಹೆಗಾರ CA BV ರವೀಂದ್ರನಾಥ್ ಸಾಗರ. ಬನ್ನಿ ಸಂಚಿಕೆಯಲ್ಲಿ ಮುಂದುವರಿಯೋಣ. ಮಾಡಬೇಕಾದ್ದು ಮಾಡಬಾರದ್ದು ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲು ಡೂಸ್ ಅಂದ್ರೆ ಮಾಡಬೇಕಾಗಿದ್ದೇನು. ಡಿಜಿಟಲ್ ಲೆಕ್ಕಪತ್ರಗಳನ್ನು ಏನಾದ್ರು ನಿರ್ವಹಿಸ್ತಾ ಇದ್ದೀರಿ ಅಂದ್ರೆ ಎಲ್ಲ ಸಂಘಗಳು ಕೋರ್ಟ್ ಅಥವಾ ಆರ್ಬಿಟ್ರೇಷನ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡೇ ನಿಮ್ಮ ಕಾಗದ ಪತ್ರಗಳನ್ನ ಅಥವಾ ಡಿಜಿಟಲ್ ರೆಕಾರ್ಡ್ ಅನ್ನ ನಿರ್ವಹಿಸಿ. ಡಿಜಿಟಲ್ ರೆಕಾರ್ಡ್ ಅನ್ನು ನಿರ್ವಹಿಸಲಿಕ್ಕೆ 65B ನಲ್ಲಿ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ. ಸೆಕ್ಷನ್ 65B ನಲ್ಲಿ ಆ ಪ್ರಮಾಣ ಪತ್ರಕ್ಕೆ ಅನುಗುಣವಾಗಿ ನಿಮ್ಮ ರೆಕಾರ್ಡ್ ಅನ್ನು ಇಟ್ಕೊಳ್ಬೇಕು. ಇದೇ ರೀತಿ ಇದ್ದರೆ ಮಾತ್ರ ಡಿಜಿಟಲ್ ರೆಕಾರ್ಡ್ಸ್ ಆರ್ ವ್ಯಾಲಿಡ್, ಅದರ್ವೈಸ್ ದೇ ಆರ್ ನಾಟ್ ವ್ಯಾಲಿಡ್. ಪ್ರೊಟೆಕ್ಷನ್ ಇರಬೇಕು, ಸೆಕ್ಯೂರಿಟಿ ಇರಬೇಕು, ಮತ್ತೆ ORM ಅಂದ್ರೆ ಮತ್ತೆ ಓವರ್ ರೈಟಿಂಗ್ ಇರಬಾರ್ದು. ಬೇರೆಯವರು ಒಂದು ಸಾರಿ ಬರ್ದಿರೋದನ್ನ ಮತ್ತೊಂದು ಸಾರಿ ಮತ್ತೊಬ್ರು ಡಿಲೀಟ್ ಮಾಡೋದಾಗ್ಲಿ, ಅಮೆಂಡ್ಮೆಂಟ್ ಮಾಡೋದಾಗ್ಲಿ, ಅಥವಾ ಎಡಿಷನ್ ಮಾಡೋದಾಗ್ಲಿ, ಅಥವಾ ಓವರ್ ರೈಟ್ ಮಾಡೋದಾಗ್ಲಿ ಸಾಧ್ಯತೆಗಳು ಇರಕೂಡುದು. ಈ ರೀತಿ ಎಲ್ಲ ವಿಷಯಗಳನ್ನು ಹೇಳಿದ್ದೆ. ಆ ರೀತಿ ಇದೆ ಅನ್ನೋದನ್ನ ನೀವು ಫಾರ್ಮ್ಯಾಟ್ ಅನ್ನ ಸಿದ್ಧಪಡಿಸ್ಕೊಡಿ. ಅದು ಫಸ್ಟ್ ಡಿಜಿಟಲ್ ಫಾರ್ಮ್ಯಾಟ್ಗೆ ಹೋಗೋದಿದೆ. ಎರಡನೇದು, ಡಿಜಿಟಲೈಸ್ ಆಗಿದ್ರು ಕೂಡ ಮೂಲ ಭೂ ದಾಖಲೆಗಳು, ಈಗ ಕೆಲವೊಂದು ದಾಖಲೆಗಳು ಡಿಜಿಟೈಸ್ ಆಗಿರ್ತವೆ, ಆದರೆ ಮೂಲ ದಾಖಲೆಗಳು ಹಿಂದೆ ಯಾವಾಗಲೂ ಡಿಜಿಟಲ್ ಆಗೋದಕ್ಕಿಂತ ಪೂರ್ವದಲ್ಲಿ ಇರುವಂತಹ ದಾಖಲೆಗಳು ಬೇಕಾಗತ್ತೆ. ಅಂದ್ರೆ ಮೂಲ, ಈಗ ಸಪೋಸ್ ಯಾವುದೊಂದು ಭೂ ದಾಖಲೆ ಇರ್ಬೋದು, ಲ್ಯಾಂಡ್ ರೆಕಾರ್ಡ್ಸ್, ಅಥವಾ ನಮ್ಮ ಡಿಜಿಟೈಸೇಷನ್ ಗಿಂತ ಹಿಂದಿನ ಮಿನಿಟ್ ಬುಕ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸದಸ್ಯರ ಸಹಿ, ಅವ್ರು ಯಾವಾಗ ಅಡ್ಮಿಟ್ ಆಗಿದ್ದಾರೋ ಅದ್ರ ನಂತರ ನಾವು ಈಗ ಡಿಜಿಟಲ್ ಮಾಡಿದ್ದೀವಿ. ಆದರೆ ಹಿಂದೆ ಡಿಜಿಟೈಸ್ ಆಗೋದಕ್ಕಿಂತ ಮೊದಲಿರುವಂತಹ ದಾಖಲೆಗಳು ಯಾವುದಿತ್ತೆ ಅದಷ್ಟು ಮೂಲ ದಾಖಲೆಗಳನ್ನ ಅದೇ ರೀತಿ ಇಟ್ಕೊಳ್ಳೇಬೇಕು ನಾವು. ಮತ್ತೆ ಮೂರನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ದೃಢೀಕೃತ ನಕಲು ಮಾತ್ರ. ಎಲ್ಲಿಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ ಶುಡ್ ಬಿ ಅಟೆಸ್ಟೆಡ್, ಇಟ್ ಶುಡ್ ಬಿ ಅಫಿಷಿಯಲೈಸ್ಡ್. ಅಂದ್ರೆ ಸರ್ಟಿಫೈಡ್ ಕಾಪಿಯನ್ನೇ ಕೊಡ್ಬೇಕು ನೀವು. ವಿತೌಟ್ ಎನಿ ಸರ್ಟಿಫಿಕೇಟ್, ಎನಿ ಡಾಕ್ಯುಮೆಂಟ್, ನೀವು ಕಾಪಿ ಮಾಡಿಕೊಟ್ಟಿರುವಂತಹ ಯಾವುದೇ ದಾಖಲೆ ಇರ್ಬೋದು, ವಿತೌಟ್ ಯುವರ್ ಸರ್ಟಿಫಿಕೇಶನ್, ದಟ್ಟು ಪ್ರಾಪರ್ ಸರ್ಟಿಫಿಕೇಶನ್ ಅಂಡರ್ 65B, ಅದು ಯಾರು ಮಾಡಬೇಕು ಅನ್ನೋದು ಕೂಡ ಯಾರೋ ಮಾಡ್ಬೋದಾ? ಒಬ್ಬ ಸಹಕಾರ ಸಂಘದ ಪರವಾಗಿ ಒಬ್ಬ ಕಾರ್ಕೂನನೋ ಅಥವಾ ಒಬ್ಬ ಕ್ಲರ್ಕ್, ಒಬ್ಬ ಸೂಪರ್ವೈಸರ್ ಮಾಡ್ಬೋದಾ? ನೋ. ಅಫಿಷಿಯಲ್ ಆಗಿ ಯಾರನ್ನ ಅಧಿಕೃತ ಅಂತೇಳಿ ಹೇಳಿದ್ದಾರೆ, ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಲ್ಲಿ ಯಾರು ಇರ್ಬೋದು, ಅಥವಾ CO ಇರ್ಬೋದು, ಅಥವಾ ಡೆಲಿಗೇಟೆಡ್ ಅಥಾರಿಟಿ ಇದ್ರೆ ಬ್ರಾಂಚ್ ಮ್ಯಾನೇಜರ್ ಇರ್ಬೋದು. ಹಾಗೆ ಯಾರು ಪ್ರಾಪರ್ ಆಗಿ ಅಧಿಕೃತರಾಗಿದ್ದಾರೆ ಅವರ ಸೀಲು ಮತ್ತು ಸಹಿಯೊಂದಿಗೆ ದೃಢೀಕರಣಗೊಳ್ಳಬೇಕು. ಇನ್ನು ಮಾಡಬಾರದು ಅಂದ್ರೆ ಯಾವುದಿದೆ? ಮೌಖಿಕ ಒಪ್ಪಂದಗಳನ್ನು ಯಾವತ್ತೂ ನಂಬಲಿಕ್ಕಿಲ್ಲ ಸಹಕಾರ ಸಂಸ್ಥೆಗಳಲ್ಲಿ. ಯಾಕೆಂದ್ರೆ ಸಹಕಾರ ಸಂಸ್ಥೆ ಆಧಾರ ಆಗಿರದೆ ಕೇವಲ ದಾಖಲೆಗಳು. ಬೈಲಾ ಇರ್ಬೋದು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರ್ಬೋದು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಇದರ ಹುಟ್ಟು ದಾಖಲೆ. ಹಾಗೆ ಪ್ರತಿಯೊಂದು ದಾಖಲೆಗಳ ಬಲದಲ್ಲೇ ವ್ಯವಹಾರ ನಡೆಯೋದ್ರಿಂದ ಮೌಖಿಕ ಒಪ್ಪಂದಗಳು ಯಾವುದು ಇನ್ವ್ಯಾಲಿಡ್, ದೇ ಆರ್ ನಾಟ್ ಟು ಬಿ ರಿಲೈಡ್ ಅಪಾನ್. ಇಟ್ ಶುಡ್ ಬಿ ಅಂಡರ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ICA, ಭಾರತೀಯ ಒಪ್ಪಂದ ಕಾಯ್ದೆ ಪ್ರಕಾರ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿರಬೇಕು. ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇನ್ ವರ್ಬ್ಯಾಟಿಮ್ ಅಂತಾನೆ. ಐದರ್ ನೀವು ಕಂಪ್ಯೂಟರೈಸ್ಡ್ ಇದ್ರಲ್ಲಿ ಮಾಡಿರ್ಬೋದು ಅಥವಾ ಡಿಜಿಟೈಸ್ ಆಗಿರ್ಬೋದು. ಇಟ್ ಶುಡ್ ಬಿ ಇನ್ ರೈಟಿಂಗ್. ಲಿಖಿತವಾಗಿದ್ದರೆ ಮಾತ್ರ ಒಪ್ಪಂದಗಳು. ಮೌಖಿಕ ಒಪ್ಪಂದಗಳಿಗೆ ಸಹಕಾರ ಸಂಸ್ಥೆಗಳಲ್ಲಿ ಯಾವುದೇ ವ್ಯವಹಾರ, ಘಟನೆ ಅಥವಾ ಚಟುವಟಿಕೆಗಳಿಗೆ ಮಾನ್ಯತೆ ಇಲ್ಲ. ಕಂಪ್ಯೂಟರ್ ಪ್ರಿಂಟ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವ್ಯಾಲಿಡ್. ಕಂಪ್ಯೂಟರ್ಗಳಲ್ಲಿ ಪೂರ್ತಿ ಪ್ರಿಂಟ್ ಆಗಿರೋದಷ್ಟು ಕಂಪ್ಯೂಟರ್ಕೃತ ದಾಖಲೆಗಳು ಅದಕ್ಕೆ ಇಟ್ ಡಸ್ ನಾಟ್. ಈ ಕೆಲವು ಸರಿ ನೋಡ್ತೀರಿ, ಕಂಪ್ಯೂಟರೈಸ್ಡ್ ಡಾಕ್ಯುಮೆಂಟ್ಸ್ ಇವು, ದಿಸ್ ಡಸ್ ನಾಟ್ ನೀಡ್ ಎ ಸಿಗ್ನೇಚರ್ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ದೈನಂದಿನ ವ್ಯವಹಾರಗಳಿಗೆ ಓಕೆ. ಆದರೆ ವಿವಾದಗಳು ಏರ್ಪಟ್ಟಲ್ಲಿ, ವ್ಯಾಜ್ಯ ದೂರುಗಳು ದಾಖಲಾದಲ್ಲಿ, ನ್ಯಾಯಾಲಯಗಳ ಮುಂದೆ ಬಂದಲ್ಲಿ, ಅಥವಾ ಆರ್ಬಿಟ್ರೇಷನ್ ಮುಂದೆ ಬಂದಲ್ಲಿ ಪರಿಹಾರ ಕಾಣಬೇಕು ಅಂದ್ರೆ ನೀವು ಕಂಪ್ಯೂಟರ್ನಲ್ಲಿ ಕೊಟ್ಟಿರುವಂತಹ ಒಂದು ಯಾವುದೋ ಎಕ್ಸೆಲ್ ಶೀಟ್ನಲ್ಲೋ ಅಥವಾ ಒಂದು ವರ್ಡ್ನಲ್ಲೋ ತಗೊಂಡು ಬಂದು ಅದನ್ನು ಕೊಟ್ಟಿದ್ದೀರಿ ವಿತೌಟ್ ಎನಿ ಪ್ರಾಪರ್ ಅಥೆಂಟಿಕೇಶನ್ ಅಂತ ಹೇಳಿದ್ರೆ ಇದು ಇರದೇ ಇಲ್ಲ. ಅಂದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಒಂದೇ ಕಾರಣಕ್ಕೆ ನಮ್ಮ ಎದುರಾಳಿ ಪಾರ್ಟಿಗಳು ಅದು ಕಂಪ್ಯೂಟರೈಸ್ ಆಗಿದೆ, ಅದು ವ್ಯಾಲಿಡ್ ಅಲ್ಲ, ಅದು ಮೆಟಾ ಡಾಟಾ ಪ್ರಕಾರ, ಮೆಟಾ ಡಾಟಾ ಅಂತೀವಿ ನಾವು,
ಅದು ಸೂಕ್ತ ಮೆಟಾಡಾಟಾ ಅಂದ್ರೆ ಕಂಪ್ಯೂಟರೈಸ್ಡ್ರಲ್ಲಿ ಪ್ರಾಪರ್ ಆಗಿ ಹೇಗಿರ್ಬೇಕಾಗಿತ್ತೋ ಆಗಿರುವಂತಹ ಇದಕ್ಕೆ ಮೆಟಾಡಾಟಾ ಅಂತೀವಿ. ಆ ಮೆಟಾಡಾಟಾ ಪ್ರಕ್ರಿಯೆಯಲ್ಲಿ ಇಲ್ಲ, ಅಥವಾ ಅದಕ್ಕೆ ಸೂಕ್ತವಾದ ಸರ್ಟಿಫಿಕೇಶನ್ ಇಲ್ಲ. ಸರ್ಟಿಫಿಕೇಶನ್ ಬೇಕು ನಮಗೆ, ಸೆಕ್ಷನ್ 65B ನಲ್ಲಿ ಬೇಕು ನಮಗೆ. ಅದು ಇಲ್ಲ ಅಂದ್ರೆ ದಟ್ ವಿಲ್ ಬಿ ಇನ್ವ್ಯಾಲಿಡ್. ನಮ್ದನ್ನ ಗಣಕೀಕರಣ ಮಾಡಿಲ್ಲ ಸರ್, ನಾವು ಡಿಜಿಟೈಸ್ ಮಾಡಿಲ್ಲ, ನಾವು ಕಂಪ್ಯೂಟರೈಸ್ ಮಾಡಿಲ್ಲ. ಎಲ್ಲದೂ ಕಂಪ್ಯೂಟರೈಸ್ ಆಗಿದೆ ಅಂತಲ್ಲ. ಈ ಕಂಪ್ಯೂಟರೈಸ್ ಆಗದೇ ಇರುವಂತಹ ಸಹಕಾರ ಸಂಘಗಳಿಗೆ ಏನ್ ಮಾಡಬೇಕು? ಅವು ಹಾಗಾದ್ರೆ ಅವುಗಳಿಗೆ ಸಾಕ್ಷಿಗಳು ಇಲ್ವಾ? ಇದೆ, ಖಂಡಿತ. ಅಂತಹ ಸಂಘಗಳು ತಮ್ಮ ಆರ್ಬಿಟ್ರೇಷನ್ ಅಥವಾ ವ್ಯಾಜ್ಯಗಳ ಮುಂದೆ ಏನಾದ್ರು ಸಾಬೀತುಪಡಿಸ್ಬೇಕು ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅವುಗಳ ಪ್ರಾಥಮಿಕ ಎವಿಡೆನ್ಸ್ ಅಂದ್ರೆ ಪ್ರೈಮರಿ ಎವಿಡೆನ್ಸಿನ ನಿಯಮಗಳನ್ನು ಪಾಲಿಸಬೇಕು. ಮೂಲ ದಾಖಲೆಗಳು ಯಾವ ರೀತಿ ದಾಖಲೆಗಳು ಇರಬೇಕು ಅದೇ ರೀತಿ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ಅದು ಸಾಕ್ಷಿಯಾಗಿ ಪರಿಗಣಿಸುತ್ತೆ. ಇವನ್ ನಡಾವಳಿ ಪುಸ್ತಕ ಇರ್ಬೋದು, ಅಟೆಂಡೆನ್ಸ್ ರಿಜಿಸ್ಟರ್ ಇರ್ಬೋದು, ಇವುಗಳ ನಡಾವಳಿ ಪುಸ್ತಕಗಳನ್ನ ನಾವು ಯಾವತ್ತೂ ಡಿಜಿಟೈಸ್ ಮಾಡಿಲ್ಲ ಇದುವರೆಗೆ. ಈಗೀಗ ಡಿಜಿಟೈಸೇಷನ್ ಪ್ರಕ್ರಿಯೆಗೆ ಒಳಗಾಗ್ತಾ ಇದೆ. ಅದು ಕೂಡ ಪೂರ್ತಿ ಕಂಪ್ಯೂಟರೀಕರಣ ಆಗೋದು ಬೇರೆ, ಡಿಜಿಟೈಸೇಷನ್ ಆಗೋದು ಬೇರೆ. ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹಿಂದೆನೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಹೇಳುವಾಗ 3 ಅಂಶಗಳಿದ್ದೇನೆ. ಒಂದು ಕಂಪ್ಯೂಟರೈಸೇಷನ್ನು, ಎರಡನೇದು ಡಿಜಿಟೈಸೇಷನ್ನು, ಮೂರನೇದು AI ಕರಣ ಅಥವಾ ಜಾಣ್ಮೀಕರಣ. AI ಇದ್ರ ಉನ್ನತೀಕರಣ ಮಾಡಿದೀವಿ ಅಂದ್ರೆ ಅದು ಬೇರೆ. ಅದು 3ಕ್ಕೂ ಬೇರೆ ಬೇರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಲ್ಲಿ ಅದಕ್ಕೆ ಮೂರಕ್ಕೂ ಬೇರೆ ಬೇರೆ ರೀತಿ ರಿವಾಜುಗಳಿದೆ, ಪ್ರೊಸೀಜರ್ಸ್ಗಳಿದಾವೆ. ಹಾಗೆ ನಮ್ದು BOD ಮೀಟಿಂಗ್ಸ್ ಇರ್ಬೋದು, ಜನರಲ್ ಬಾಡಿ ಮೀಟಿಂಗ್ಸ್ ಇರ್ಬೋದು, ಅವುಗಳನ್ನ ಕಾನೂನುಬದ್ಧವಾಗಿ ಮಾಡಬೇಕು ಅಂದ್ರೆ ಅವುಗಳ ನಡಾವಳಿ ಪುಸ್ತಕವನ್ನೇ ನಾವು ಪ್ರೊಡ್ಯೂಸ್ ಮಾಡಬೇಕು. ದಟ್ ಟು ಇನ್ ಒರಿಜಿನಲ್. ಅದು ಪರಮೋಚ್ಚ ಸಾಕ್ಷ್ಯ ಅಂತೀವಿ, ಅಂದ್ರೆ ಆಪ್ಟಿಮಮ್ ಎವಿಡೆನ್ಸ್. ಈಗ ಯಾವುದೇ ಒಂದು ಸಾಕ್ಷ್ಯಗಳಿಗೆ ನೀವು ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾವುದೋ ಒಂದು ಇದನ್ನ ವ್ಯಾಜ್ಯ ಬಂತಪ್ಪ ಆಸ್ತಿ ಖರೀದಿ ಬಗ್ಗೆ. ಆಸ್ತಿ ಖರೀದಿಗೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ನಮ್ಮ AGM. AGM ಅಲ್ಲಿ ಎಲ್ಲಿದೆ ಕೊಡಿ, ನಮಗೆ ದಾಖಲೆ ಕೊಡಿ. AGM ನ ರೆಸಲ್ಯೂಷನ್ ನಲ್ಲಿ ನಾವು ಸ್ಥಿರಾಸ್ತಿ ಖರೀದಿ ಬಗ್ಗೆ ನಿರ್ಣಯ ಮಾಡಿರಬೇಕು. ಯಾವುದೇ ಸಹಕಾರ ಸಂಘ ಸ್ಥಿರಾಸ್ತಿಯನ್ನ ಖರೀದಿ ಮಾಡುವ ಪೂರ್ವದಲ್ಲಿ ತನ್ನ ಸರ್ವ ಸದಸ್ಯ ಸಭೆಯಲ್ಲಿ ಒಪ್ಪಿಗೆ ಪಡೆದಿರಬೇಕು. ಇಲ್ಲದೆ ಹೋದ್ರೆ ಆ ಸ್ಥಿರಾಸ್ತಿ ಖರೀದಿ ಪ್ರಕ್ರಿಯೆನೇ ಅನೂರ್ಜಿತ ಆಗುವಂತ ಸಂದರ್ಭ ಇದೆ. ಹಾಗಾಗಿ ಅವುಗಳಿಗೆ ಪೂರಕವಾದಂತಹ ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು. ಹಾಗಾದರೆ ಈ ಭೌತಿಕ ದಾಖಲೆಗಳು ಡಿಜಿಟಲ್ ಆಗದೇ ಇರುವಂತದ್ದು, ಅಂಕೀಕರಣ ಆಗದೇ ಇರುವಂತ ದಾಖಲೆಗಳನ್ನು ಹೇಗಿಡಬೇಕು? ಅದಕ್ಕೆ ಸ್ಪಷ್ಟವಾದ ನಿಯಮಗಳಿದಾವೆ, ರೀತಿ ರಿವಾಜುಗಳಿದಾವೆ, ಕ್ರಮಗಳಿದಾವೆ. ಫಾರ್ ಎಕ್ಸಾಂಪಲ್, ಈಗ BOD ಇದು ಒಂದು ನಿರ್ಣಯ ಪುಸ್ತಕ. ನಮ್ದು ಆಡಳಿತ ಮಂಡಳಿಯ ರೆಸಲ್ಯೂಷನ್ ಪುಸ್ತಕ ಹೇಗಿರ್ಬೇಕು? ಲೂಸ್ ಸೀಟ್ ಅಲ್ಲಿ ನಾವು ಬೇಕಾದಾಗ ಬರ್ಕೊಳ್ಳೋ ಹಂಗಿರ್ಬೇಕಾ? ಇಲ್ಲ. ಅದು ಬೌಂಡ್ ಬುಕ್ ಇರಬೇಕು. ಅದು 16 ವರ್ಷ ಬರುವಂತಹ ಬೆಲೆ ಬಾಳುವ ಪುಸ್ತಕ ಆಗಿರಬೇಕು. ಅತಿ ಶೀಘ್ರದಲ್ಲಿ ಹಾಳಾಗುವಂತಹ ಪೇಪರ್ಗಳಾಗಿರಬಾರ್ದು. ಅದರ ಮೊದಲನೇ ಪೇಜ್ನಲ್ಲಿ ಅದನ್ನ ಶುರು ಮಾಡುವಾಗ ಯಾರು ಅಧಿಕೃತ ಅಧ್ಯಕ್ಷರು ಅಥವಾ CEO ಇರ್ತಾರೆ, ಅವರು ಒಂದು ಮೊದಲನೇ ಪುಟದಲ್ಲಿ ದೃಢೀಕರಣ ಮಾಡಿರಬೇಕು. ಈ ಪುಸ್ತಕವು ಒಟ್ಟು 72 ಹಾಳೆಗಳನ್ನು ಹೊಂದಿದ್ದು ಅಥವಾ 150 ಪುಟಗಳನ್ನು ಹೊಂದಿದ್ದು, ಪುಟ ಸಂಖ್ಯೆ 1ರಿಂದ 150ರವರೆಗೆ ಕ್ರಮವಾಗಿ ಪುಟ ಸಂಖ್ಯೆಯನ್ನು ನಮೂದಿಸಲಾಗಿದೆ ಎಂದು ದೃಢೀಕರಿಸುತ್ತೇನೆ. ಕೆಳಗಡೆ ಸಹಿ ಹಾಕಿಬಿಡಬೇಕು. ಅಂದ್ರೆ ಮಧ್ಯದಲ್ಲಿ ಹಾಳೆ ಕಿತ್ತರೆ ಅಥವಾ ಎಷ್ಟು ಪುಸ್ತಕದಲ್ಲಿ ಎಷ್ಟು ಹಾಳೆ ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಪುಟ ಸಂಖ್ಯೆಗಳು ಇಲ್ಲದ ರೆಕಾರ್ಡ್ ಆದ್ರೆ ಅದು ಪುಸ್ತಕ ಆಗೋದಿಲ್ಲ, ರೆಕಾರ್ಡ್ ಆಗೋದಿಲ್ಲ ನಮ್ಮಲ್ಲಿ. ಅದಕ್ಕೊಂದು ಪೇಜ್ ನಂಬರ್ ಅಂತ ಇರಲೇಬೇಕು. ಆ ಪೇಜ್ ನಂಬರ್ ಸೀರಿಯಲ್ ಆಗಿರ್ಬೇಕು. ಯಾವುದೇ ಪೇಜ್ ನಂಬರ್ ವ್ಯತ್ಯಾಸ ಆಗಬಾರ್ದು. ಸಭಾ ನಡಾವಳಿ ಪುಸ್ತಕ ಅಂದ್ಕೊಂಡಿದ್ರೆ ಸಭೆ ನಡೆದ ನಂತರ ಅತಿ ಶೀಘ್ರದಲ್ಲಿ ರೆಸಲ್ಯೂಷನ್ ಬರೆದು ಸಭೆಯ ಅಧ್ಯಕ್ಷರು ಮತ್ತು CEO ಸಹಿ ಮಾಡಬೇಕು. ಮತ್ತೆ ಯಾವುದೇ ನಿರ್ಣಯಗಳು ಅರ್ಧ ನಿಂತಿರಬಾರದು, ಪೂರ್ಣ ವಾಕ್ಯ ಇರಬೇಕು. ಅರ್ಧಕ್ಕೆ ನಿಂತ ವಾಕ್ಯಗಳಿದ್ರೆ ಅದು ನಿರ್ಣಯವೇ ಅಲ್ಲ. ಆ ನಿರ್ಣಯಗಳ ಬರೆಯೋ ರೀತಿ ಕೂಡ ಇದೇ ರೀತಿ ಇರಬೇಕು. ವಿಷಯವನ್ನ ಪ್ರಸ್ತಾಪ ಮಾಡಿದವರು ಯಾರು, ವಿಷಯವನ್ನ ಮಂಡನೆ ಮಾಡಿದವರು ಯಾರು, ಅದರ ಬಗ್ಗೆ ಚರ್ಚೆ ಮಾಡಿದಲ್ಲಿ ಆ ಚರ್ಚೆಯಲ್ಲಿ ಭಾಗವಹಿಸಿದವರು ಯಾರು, ಅಂತಿಮವಾಗಿ ನಿರ್ಣಯ ಏನ. ಹಾಜರಾತಿ ಪುಸ್ತಕ ಇದ್ರೆ ಅದನ್ನ ಪ್ರತ್ಯೇಕವಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಕೂಡ ಪುಟ ಸಂಖ್ಯೆ ಇರಬೇಕು, ಸಹಿ ಇರಬೇಕು. ಯಾವ ದಿನಾಂಕ ಯಾವ ಸಮಯದಲ್ಲಿ ಅವರ ಹಾಜರಾತಿಯನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿರ್ಬೇಕು. ಹಾಗಿದ್ರೆ ಮಾತ್ರ ಅವು ನ್ಯಾಯಾಲಯದಲ್ಲಿ ಮೂಲ ಸಾಕ್ಷ್ಯ, ಬೇಸಿಕ್ ಎವಿಡೆನ್ಸ್ ಅಂದ್ರೆ ಪ್ರೈಮರಿ ಎವಿಡೆನ್ಸ್ ಅಂತೇಳಿ ಆಗ್ಲಿಕ್ಕೆ ಪರಿಗಣಿಸ್ಲಿಕ್ಕೆ ಯೋಗ್ಯ. ಹಾಗೆ ಎಲ್ಲ ರೆಕಾರ್ಡ್ಗಳಿಗೂ ಹೇಗಿರ್ಬೇಕು ಅನ್ನೋದನ್ನ ಸಾಕ್ಷ್ಯ ನಿಯಮ ಅದು
ಪ್ರೊಸೀಜರ್ ಎಲ್ಲ ನಿಮಗೂ ಎಲ್ಲ ಗೊತ್ತಿದೆ. ಈಗ ಸಾಲ ವಸೂಲಾತಿ ದಾಖಲೆಗಳಲ್ಲಿ ಪ್ರಪ್ರಥಮ ದಾಖಲೆ, ಅತಿ ಮುಖ್ಯವಾದ ದಾಖಲೆಗಳೇನು? ಸಾಲಕ್ಕೆ ಅವನು ಅರ್ಜಿ ಸಲ್ಲಿಸಿದಾನ, ಮೊದಲನೇದಾಗಿ ಅವನು ಸದಸ್ಯನು ಅನ್ನೋದು ಪ್ರೂವ್ ಮಾಡಬೇಕು. ಅವನು ಸದಸ್ಯನಾದ ಮೇಲೆ ಅವನು ಸಾಲಕ್ಕೆ ಅರ್ಜಿ ಕೊಟ್ಟಿದಾನ, ಆ ಸಾಲ ನಿಮ್ಮಲ್ಲಿ ಮಂಜೂರಾತಿ ಮಾಡಲಿಕ್ಕೆ ನಿಮ್ಮಲ್ಲಿ ಸಾಲದ ನಿಯಮಗಳಲ್ಲಿ ಅನುಕೂಲ ಇದೆಯಾ? ಸಾಲದ ನಿಯಮಗಳಲ್ಲಿ ಆ ಸಾಲವೇ ಇಲ್ಲ, ಹಾಗಾದ್ರೆ ನೀವು ಆ ಸಾಲ ಕೊಡಕ್ ಬರೋದಿಲ್ಲ. ಆಭರಣ ಸಾಲ ಕೊಡ್ಲಿಕ್ಕೆ ನಿಮ್ಮಲ್ಲಿ ನಿಯಮಗಳೇ ಇಲ್ಲ, ಹಾಗಾದ್ರೆ ಸಾಲ ಕೊಡಕ್ ಬರೋದಿಲ್ಲ. ಆ ಸಾಲವನ್ನ ನಿಮ್ಮ ನಿಯಮಗಳಲ್ಲಿ ತೋರಿಸ್ಕೊಂಡಿದ್ದೀರಾ? ಆ ಸಾಲಕ್ಕೆ ಅವನು ಅರ್ಜಿ ಸಲ್ಲಿಸಿದಾನ? ಆ ಸಾಲವನ್ನ ಮಂಜೂರಾತಿ ಪ್ರಕ್ರಿಯೆ ಸರಿಯಾಗಿದೆಯಾ? ನಿಮ್ಮ ಬೋರ್ಡ್ನಲ್ಲಿ ತೀರ್ಮಾನ ಆಗಿದೆಯಾ? ಆಮೇಲೆ ಮಂಜೂರಾತಿ ಆದ್ಮೇಲೆ ಅದಕ್ಕೆ ಸೂಕ್ತವಾದಂತ ಒಪ್ಪಂದ ನಿಮ್ಮ ಮತ್ತು ಅವನ ಮಧ್ಯೆ ಒಪ್ಪಂದ ಆಗಿದೆಯಾ? ಒಪ್ಪಂದದ ನಂತರ ಅದಕ್ಕೆ ಬೇಕಾದಂತ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿದೆಯಾ? ಅದರ ನಂತರ ಅವನಿಗೆ ಬಿಡುಗಡೆಯ ಕ್ರಮ ಸರಿಯಾಗಿದೆಯಾ? ಬಿಡುಗಡೆಯ ನಂತರ ಅವನ ಬ್ಯಾಂಕಿನ ಅಕೌಂಟ್ಗೆ ಅದು ಹೋಗಿದೆಯಾ? ಅವನಿಗೆ ಪಾವತಿಯ ಕ್ರಮ ಹೇಗಿದೆ? ಆಮೇಲೆ ಅವನು ಏನಾದ್ರೂ ಕಂತುಗಳನ್ನು ಕೊಟ್ಟಿದ್ನ, ಆ ಕಂತುಗಳನ್ನು ಹೇಗೆ ದಾಖಲಿಸ್ಕೊಂಡಿದ್ದೀರಿ? ಆಮೇಲೆ ಅವನು ಸುಸ್ತಿಯಾಗಿದ್ದಾನ, ಸುಸ್ತಿಯಾದ ನಂತರ ನೀವೇನ್ ಕ್ರಮ ತಗೊಂಡಿದ್ದೀರಿ? ಆ ಕ್ರಮಗಳಿಗೆ ನೋಟಿಸ್ 1, ನೋಟಿಸ್ 2, ನೋಟಿಸ್ 3 ಕೊಟ್ಟಿದ್ದೀರಾ? ಆ ನೋಟಿಸ್ಗಳನ್ನ ಪ್ರತಿ ನಿಮ್ಮ ಹತ್ರ ಇದೆಯಾ? ಅವನು ಸ್ವೀಕರಿಸಿದಾನ? ಆ ನೋಟಿಸ್ಗಳಿಗೆ ಬೇಕಾಗುವಂತಹ ಮಾನವ ದಿನಗಳನ್ನ ನೀವು ಕೊಟ್ಟಿದ್ದೀರಾ? ಅಂದ್ರೆ ಗ್ಯಾಪ್ ಕೊಟ್ಟಿದ್ದೀರಾ? ಇವತ್ತು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ನೋಟಿಸ್ ಕೊಟ್ಟರೆ ವ್ಯಾಲಿಡ್ಡಾ? ನೋ. ಹೀಗೆ ಯಾವ ಪ್ರಕ್ರಿಯೆ ಬೇಕೋ ಅದಷ್ಟು ನಡೆದಿರೋದಕ್ಕೆ ನಿಮ್ಮಲ್ಲಿ ಸೂಕ್ತವಾದ ದಾಖಲೆಗಳು ಇದೆಯಾ? ಅದಷ್ಟನ್ನು ನಾವು ಮೇಂಟೈನ್ ಮಾಡಿದ್ರೆ ಈ ಸಾಕ್ಷ್ಯ ಅಧಿನಿಯಮ ಅದನ್ನು ಒಪ್ಪತ್ತೆ. ಇದು ಒಂದು ಸಾಲ ಅಂದ್ರೆ ಅದೇ ನಾನು ಹೇಳಿದಂಗೆ ಅಷ್ಟು ಇದಿರ್ಬೇಕು. ಯಾವುದೋ ಒಂದು ನಮ್ಮಲ್ಲಿ ಕೆಲವು ಸರಿ ಏನಾಗುತ್ತೆ, 5, 8, 10 ವರ್ಷಗಳ ನಂತರ ದಾಖಲೆಗಳು ಮಿಸ್ ಆಗ್ಬಿಡತ್ತೆ. ಯಾವುದೋ ಒಂದು ಕಾರಣಕ್ಕೆ ಹಾಳಾಗ್ಬಿಟ್ಟಿರುತ್ತೆ, ಕೀಟ ಬಾಧೆಯಿಂದ ಹಾಳಾಗ್ಬಿಟ್ಟಿರುತ್ತೆ, ಅಥವಾ ನೀರಿನಿಂದ ಹಾಳಾಗ್ಬಿಟ್ಟಿರುತ್ತೆ. ಈ ರೀತಿಯ ಇದೇನಾದ್ರೆ ಅವುಗಳು ಆ ರೀತಿ ಆಗದ ರೀತಿಯಲ್ಲಿ ಸೇಫ್ ಆಗಿ ಇಡುವಂಥದ್ದು ನಮ್ಮ ಸಹಕಾರ ಸಂಘದ ಜವಾಬ್ದಾರಿ ಅದು. ಮತ್ತೆ ಯಾವುದೇ ದಾಖಲೆಗಳಲ್ಲಿ ಯಾರ್ಯಾರು ದಾಖಲೆಗಳ ಪ್ರೈಮರಿ ಪಾರ್ಟೀಸ್ ಅಂತ ಹೇಳ್ತೀವೋ, ಸಾಲ ಪಡೆದವ, ಸಾಲ ನೀಡಿದವರ ಪರವಾಗಿ ಅಧ್ಯಕ್ಷರು ಅಥವಾ ಸಿಒ ಹೆಚ್ಚಿನ ಸಂದರ್ಭದಲ್ಲಿ ಸಿಒ ಸೈನ್ ಆಗ್ತಾರೆ. ಸಾಲ ಪಡೆದವರು ಮತ್ತು ಜಾಮೀನ್ದಾರರು ಪ್ರೈಮರಿ ಪಾರ್ಟೀಸ್ ಆಗ್ತಾರೆ. ಜೊತೆಯಲ್ಲಿ ಸೆಕೆಂಡರಿ ಎವಿಡೆನ್ಸ್ ಆಗಿ ವಿಟ್ನೆಸ್ಗಳಿರಬೇಕು, ಸಾಕ್ಷಿಗಳಿರಬೇಕು. ಯಾವುದೇ ದಾಖಲೆಗಳಿಗೆ ಕನಿಷ್ಠ ಒಬ್ಬರಾದರೂ ಸಾಕ್ಷಿ ಇಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುವಂತಹ ಸಂದರ್ಭಗಳಿರ್ತದೆ. ಹಾಗಾಗಿ ಸಾಕ್ಷಿಗಳು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ 2 ಸಾಕ್ಷಿಗಳನ್ನು ಹಾಕೊಳ್ತಾರೆ. ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ 2 ಸಾಕ್ಷಿಗಳು ಬೇಕು ಅಂತಾರೆ. ಸಾಕ್ಷಿಗಳ ಪೂರ್ಣ ಹೆಸರು, ವಿಳಾಸ ಕೂಡ ಇರಬೇಕು. ಸಾಕ್ಷಿಗಳು ಯಾರಾಗಿರ್ಬೇಕು? ಸುಮ್ಮನೆ ದಾರಿಲಿ ಹೋಗ್ತಾ ಇರೋನ್ ಬಂದು ಸೈನ್ ಹಾಕದ ಅವನು ಯಾರು ಅನ್ನೋದು ಗೊತ್ತಿಲ್ಲದವ್ರು ಸಾಕ್ಷಿ ಆಗೋದಿಲ್ಲ. ನೀನು ಸಾಕ್ಷಿ ಹಾಕಿದ್ದು ಹೌದೇನಪ್ಪಾ ಅಂತ ಅವನನ್ನ ಕೇಳಿದರೆ ಅವನು ಹೌದು ಅಂತ ಹೇಳಲಿಕ್ಕೆ, ಅವನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅವನ ಪೂರ್ಣ ವಿಳಾಸ ಇರಬೇಕು, ಅವನು ಯಾರು ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಈ ರೀತಿ ದಾಖಲೆಗಳನ್ನ ಮೇಂಟೈನ್ ಮಾಡಿ ನೀವು ಭೌತಿಕವಾಗಿ ಇಡ್ತಾ ಇದ್ರೆ, ಯಾವುದೇ ದಾಖಲೆಗಳಿರ್ಬೋದು, ದಿನವಹಿ ಪುಸ್ತಕ, ಡೇ ಬುಕ್ ಅನ್ನು ಹೇಗಿಡ್ತೀರಿ? ಪ್ರತಿಯೊಂದು ನಗದು ಚಲಾವಣೆಯು ಅದರಲ್ಲಿ ದಾಖಲಾಗಬೇಕು. ಜಮಾ ಇರ್ಲಿ, ಖರ್ಚಿರ್ಲಿ. ಇಟ್ ಈಸ್ ದಿ ಟ್ರೂ ಎಕ್ಸ್ಟ್ರಾಕ್ಟ್ ಆಫ್ ಯುವರ್ ಸ್ಕ್ರೋಲ್ ಬುಕ್. ಕ್ಯಾಶಿನ ಟ್ರಾನ್ಸಾಕ್ಷನ್ಸ್ ಅಷ್ಟು ಅದರಲ್ಲಿ ಬಂದಿರಬೇಕು. ಆ ರೀತಿ ಬಂದಿದೆ ಅನ್ನೋದನ್ನ ಹೇಗೆ ದೃಢೀಕರಿಸ್ತೀರಿ? ಡೇ ಎಂಡ್ ಅಲ್ಲಿ ನಗದುವನ್ನ ಇದು ಮಾಡಿ ಅದರಲ್ಲಿ ಬರೆದಿರ್ತಾರೆ. ಯಾವುದೇ ಒಂದು ಇದರಲ್ಲಿ ನಗದು ಶಿಲ್ಕ್ ಎಷ್ಟಿದೆ ಅನ್ನೋದನ್ನ ನಗದು ಅಧಿಕಾರಿ ಅಥವಾ ಕ್ಯಾಶಿಯರ್ ದೃಢೀಕರಿಸ್ತಾನೆ. ಅದರಲ್ಲಿ ಯಾವುದೇ ಪಾವತಿ ಇರ್ಬೋದು ಅಥವಾ ಸ್ವೀಕೃತಿ ಇರ್ಬೋದು, ಅದು ದಾಖಲಾಗಬೇಕು. ಸಪೋಸ್ ಯಾವುದೋ ಒಂದು ಅವನ ದಾಖಲೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ, ಅವನಲ್ಲಿ ರಸೀದಿ ಇಲ್ಲ, ನಿಮ್ಮಲ್ಲಿ ಅದಕ್ಕೆ ಪೂರಕವಾದಂತಹ ಎಂಟ್ರಿ ಇಲ್ಲ ಅಂದ್ರೆ ಅವನು ಕೊಟ್ಟಿಲ್ಲ. ಈಗ ಯಾರೊಬ್ರು ಸಾಲ ತಗೊಂಡ್ರು, ನಾನು ಕೊಟ್ಟಿದ್ದೀನಿ ಇಂಥ ದಿನ 18ನೇ ತಾರೀಕು ಬಂದು ನಾನು ಪಾವತಿ ಮಾಡಿದ್ದೀನಿ ಅಂದ್ರೆ 18ನೇ ತಾರೀಕಿಗೆ ಅವನಿಗೆ ಕೊಟ್ಟಂತಹ ರಸೀದಿ ಇರಬೇಕು. ಅಥವಾ ನಿಮ್ಮಲ್ಲಿ ರಸೀದಿಗಳು ಕೆಲವು ಸಾರಿ ಸಂದರ್ಭಗಳಲ್ಲಿ ಅವನಲ್ಲಿ ಕಳೆದೋಗಿರ್ಬೋದು. ನಿಮ್ಮಲ್ಲಿ 18ನೇ ತಾರೀಕು ಎಂಟ್ರಿ ಇರಬೇಕು. ನಿಮ್ಮಲ್ಲಿಯೂ ಎಂಟ್ರಿ ಇಲ್ಲ, ಅವನಲ್ಲಿಯೂ ರಸೀದಿ ಇಲ್ಲ ಅಂದ್ರೆ ಅದು ಊರ್ಜಿತಗೊಳ್ಳುವಂತಹ ಸಾಧ್ಯತೆ ಕಡಿಮೆ. ಹಾಗಾಗಿ ಸಾಕ್ಷ್ಯ ಅಧಿನಿಯಮದಲ್ಲಿ ಈ ಕ್ಯಾಶ್ ಬುಕ್ ಆಗಿರ್ಲಿ, ಲೆಡ್ಜರ್ ಆಗಿರ್ಲಿ, ಇವೆಲ್ಲದೂ ಬೇಕಾಗತ್ತೆ. ಅವುಗಳಿಗೂ ಕೂಡ ನಿಯಮಗಳಿದಾವೆ. ಯಾವ ರೀತಿ ಇರಬೇಕು, ಒಂದು ಲೆಡ್ಜರ್ ಹೇಗಿರ್ಬೇಕು, ಒಂದು ಕ್ಯಾಶ್ ಬುಕ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಸದಸ್ಯರ ರಿಜಿಸ್ಟರ್ ಅಂದ್ರೆ ಮೆಂಬರ್ಸ್ ರಿಜಿಸ್ಟರ್ ಹೇಗಿರ್ಬೇಕು ಪ್ರತಿಯೊಂದಕ್ಕೂ. ಯಾಕೆಂದ್ರೆ ಯಾವುದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ವ್ಯಕ್ತಿ ನಮ್ಮ ಮೆಂಬರೇ ಅಲ್ಲ ಅಥವಾ ಅವನಿಗೆ ಮತದಾನದ ಹಕ್ಕಿಲ್ಲ ಅಂತ ಹೇಳೋದಿದ್ರೆ ಅವನಿಗೆ
ಅಥವಾ ಹಕ್ಕಿದೆ ಅಂತ ಹೇಳೋದಿದ್ರೆ ಅಥವಾ ಹಕ್ಕಿಲ್ಲ ಅನ್ನೋದಿದ್ರೆ ನಿಮ್ಮಲ್ಲಿ ಸಾಕ್ಷಿ ಏನಿದೆ? ಅವನ ಮೆಂಬರು, ಅವನಿಗೆ ಕನಿಷ್ಠ ವ್ಯವಹಾರ ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ಅವನು ನಿರಂತರವಾಗಿ ಹಿಂದಿನ 5 ವಾರ್ಷಿಕ ಸಭೆಗಳಲ್ಲಿ 2 ಸಭೆಗಳಿಗೆ ಬಂದಿಲ್ಲ, ಕನಿಷ್ಠ ವ್ಯವಹಾರ ನಮ್ಮಲ್ಲಿ ಇಷ್ಟು ಮಾಡಬೇಕಾಗಿತ್ತು, ಮಾಡಿಲ್ಲ. ಹೀಗೆ ಯಾವುದೋ ಒಂದು ಕಾರಣಕ್ಕೆ ನಮ್ಗೆ ಏನಾದ್ರೂ ಎವಿಡೆನ್ಸ್ ಅನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಸದಸ್ಯರ ರಿಜಿಸ್ಟರ್ ಇರಬೇಕು, ಯಾವ ಫಾರ್ಮ್ಯಾಟ್ ಇದೆ ಅನ್ನೋದಿದೆ, ಅದ್ರ ಪ್ರಕಾರನೇ ಇರಬೇಕು. ಹಾಗೆ ಏನಂದ್ರೆ ಇವುಗಳಲ್ಲಿ ಯಾವುದೇ ನೋಟಿಸ್ ಕಳ್ಸಿದೀವಿ ಅಂದ್ರೆ ನೋಟಿಸಿನ ಜೊತೆಗೆ ರವಾನೆ ಮಾಡಿದ್ದಕ್ಕೆ ಒಂದು ಪ್ರೂಫ್ ಇರಬೇಕು. ನೋಟಿಸ್ ಬರ್ದಿಟ್ಕೊಂಡ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅವನಿಂದ ಉತ್ತರ ಬಂದ್ರೆ ಇನ್ವರ್ಡ್ ರಿಜಿಸ್ಟರ್ ಅಲ್ಲಿ ಇರಬೇಕು, ನಿಮ್ಮಿಂದ ಹೋಗಿದ್ರೆ ಔಟ್ವರ್ಡ್ ರಿಜಿಸ್ಟರ್ ಅಲ್ಲಿ ಇರಬೇಕು. ಡಿಸ್ಪ್ಯಾಚ್ ರಿಜಿಸ್ಟರ್ ಅಂತೇಳಿ ನಾವು ರವಾನೆ ರಿಜಿಸ್ಟರ್ ಅಂತ, ಅದರಲ್ಲಿ ಎಂಟ್ರಿ ಇದೆಯಾ ಅಂತ ತೋರಿಸಿದ್ರು ಅದು ಕೂಡ ಮಾನ್ಯತೆ ಪಡೆಯುತ್ತೆ. ಯಾವುದೋ ಒಂದು ಎಷ್ಟೋ ಸಾರಿ ನಮಗೆ AGM ನೋಟಿಸೇ ತಲುಪಿಲ್ಲ, ಅವನಿಗೆ ತಲುಪಿಲ್ಲ ಅನ್ನೋದನ್ನ ಅವನು ಹೇಳ್ತಾ ಇದ್ರೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇವೆ, ಅವನ ಅಡ್ರೆಸ್ ಕರೆಕ್ಟ್ ಆಗಿ ಬರ್ದಿದ್ದೇವೆ, ನಾವು ರವಾನೆ ರಿಜಿಸ್ಟರ್ ಅಲ್ಲಿ ಅವನ ಹೆಸರಿನ ಮುಂದೆ ನಾವು ರವಾನೆ ಮಾಡಿದ್ದೇವೆ ಅಂತ ತೋರಿಸಿದ್ದೇವೆ. 3ನೇದು ನಾವು ಪ್ರಾಪರ್ ಸ್ಟ್ಯಾಂಪ್ಗಳನ್ನು ಅಂಟಿಸಿದ್ದೇವೆ, ಅಥವಾ ಯಾವ ರೀತಿ ಅವರಿಗೆ ಸಲ್ಲಿಸಬೇಕಾಗಿತ್ತು ಆ ರೀತಿ. ಈಗ ಸಪೋಸ್ ನಾವು ಮೇಲಲ್ಲಿ ಕಳಿಸಿದ್ದೀವಿ, ಅವನ ಮೇಲಿಗೆ ನಾವು ಕಳಿಸಿದ್ದಕ್ಕೆ ನಮ್ಮಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು. ಅಂದ್ರೆ ಯಾವುದಕ್ಕೂ ಸಾಕ್ಷಿಗಳನ್ನ ಪ್ರತಿಯೊಂದು ವ್ಯವಹಾರ, ಘಟನೆ ಮತ್ತು ಚಟುವಟಿಕೆಗಳಿಗೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡುವಂಥದ್ದೇ ನಮ್ಮ ಸಹಕಾರಿಯ ಸಿಬ್ಬಂದಿಗಳ ಕರ್ತವ್ಯ, ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಹಕಾರಿಯ ಯಾವುದೇ ಚಟುವಟಿಕೆ ಅಥವಾ ಯಾವುದೇ ಘಟನೆ ಅಥವಾ ಯಾವುದೇ ವ್ಯವಹಾರ ಇರ್ಬೋದು, ಸಾಕ್ಷ್ಯಗಳಿಲ್ಲದಿದ್ದಲ್ಲಿ, ದೂರು ಅಥವಾ ವ್ಯಾಜ್ಯಗಳ ಸಂದರ್ಭ ಬಂದಲ್ಲಿ, ಆರ್ಬಿಟ್ರೇಷನ್ಗೆ ಹೋದಲ್ಲಿ, ನ್ಯಾಯಾಲಯಕ್ಕೆ ಹೋದಲ್ಲಿ, ಪುರಾವೆಗಳು ಇಲ್ಲದಿದ್ದಲ್ಲಿ ಆ ಘಟನೆ ನಡೆದಿಲ್ಲ ಅಥವಾ ಆ ಚಟುವಟಿಕೆ ನಡೆದಿಲ್ಲ ಅಂತೇಳಿ ಆಗ್ಬಿಡತ್ತೆ. ಹಾಗಾಗಿ ಅದಕ್ಕೋಸ್ಕರ ಸಾಕ್ಷ್ಯಗಳನ್ನ ಸರಿಯಾಗಿ ಇಟ್ಕೊಳ್ಳೋಣ. ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಆಡಳಿತ ಮಂಡಳಿಯ ವಿವೇಚನೆಗೆ ಒಳಪಟ್ಟಂತೆ ಇದು ನ್ಯಾಯಾಲಯದಲ್ಲಿ ಸಫಿಶಿಯಂಟ್ ಸಾಕ್ಷಿಗಳಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ದಾಖಲೆಗಳನ್ನ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಇನ್ನೊಂದು ಅವಧಿಯನ್ನ ನಾನು ನಿಮಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಬಗ್ಗೆ ಹೇಳುವಂತಹ ಒಂದು ಪ್ರಯತ್ನ, ಸಹಕಾರಿಗಳಿಗೆ ಅನ್ವಯಿಸುವಂತಹ ಒಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಕರವೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಸೇರಿಸಿ. ಮುಂದೆ ನಿಮ್ಮ ಈ ರೀತಿಯ ಅನೇಕ ಸಂಚಿಕೆಗಳನ್ನು ತರ್ತೀವಿ, ಆಗ ನೀವೆಲ್ಲರೂ ಅದಕ್ಕೆ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ, ಎಲ್ರಿಗೂ ನಮಸ್ಕಾರ.